ನಮಸ್ತೆ ವೀಕ್ಷಕರೇ, ರಾವ್ಸ್ ಕಿಚನ್ಗೆ ಸ್ವಾಗತ. ಇವತ್ತು ದಿಢೀರಂತ ಊಟಕ್ಕೆ ರೆಡಿಯಾಗುವಂಥ ಬದನೆಕಾಯಿ ಹುಳಿಗೊಜ್ಜು ಮಾಡೋದು ವಿಧಾನ ನೋಡುವ. ನಾನು 2 ಬದನೆಕಾಯಿಯನ್ನು ಕಟ್ ಮಾಡಿ ಹೋಳು ಮಾಡಿ ಇಟ್ಕೊಂಡಿದ್ದೇನೆ. ಅದನ್ನು ಚೆನ್ನಾಗಿ ಬೇಯಿಸಿ ಇಟ್ಕೊಂಡಿದ್ದೇನೆ. ಇವಾಗ ಅದರ ಸಿಪ್ಪೆ ಎಲ್ಲ ತೆಗಿಬೇಕು. ಸಿಪ್ಪೆ ಎಲ್ಲ ಇದ್ದರೆ ಅದು ಊಟಕ್ಕೆ ಚೆನ್ನಾಗಿರೋದಿಲ್ಲ, ಸ್ವಲ್ಪ ನಾರು ಕಸ ಸಿಗುತ್ತಲ್ಲ, ಅದಕ್ಕೋಸ್ಕರ. ನೋಡಿ, ಈಗ ಸಿಪ್ಪೆ ಎಲ್ಲ ತೆಗೆದಾಯಿತು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನಾನು 1.5 ಸ್ಪೂನ್ನಷ್ಟು ಹಾಕಿದೆ. ಆಮೇಲೆ ಸ್ವಲ್ಪ ಬೆಲ್ಲವನ್ನು ಹಾಕಬೇಕು, ನೆಲ್ಲಿಕಾಯಿ ಗಾತ್ರದಷ್ಟು. ಅದೊಂಥರ ರುಚಿಗೆ ತುಂಬ ಟೇಸ್ಟಿಯಾಗಿರ್ತದೆ. ಸಿಹಿ ಇಷ್ಟ ಇಲ್ಲದವ್ರು ಬೇಕಾದರೆ ಸ್ಕಿಪ್ ಮಾಡಿ. 2 ಹಸಿಮೆಣಸನ್ನು ಸಣ್ಣಗೆ ಹೆಚ್ಚಿಕೊಂಡಿದ್ದೇನೆ, ಅದಕ್ಕೆ ಮಿಕ್ಸ್ ಮಾಡಿ. ಇವಾಗ ಅದಕ್ಕೆ ಹುಣಿಸೆ ಹಣ್ಣನ್ನು ನೀರಲ್ಲಿ ಕಲಸಿಟ್ಟು ಹುಣಿಸೆ ನೀರನ್ನು ಸ್ವಲ್ಪ ಮಿಕ್ಸ್ ಮಾಡಬೇಕು. ಈಗ ಉಪ್ಪು, ಹುಳಿ, ಬೆಲ್ಲ, ಖಾರ ಎಲ್ಲ ಸೇರಿ ಇದು ಊಟಕ್ಕೆ ಬಹಳ ರುಚಿಯಾಗಿರ್ತದೆ. ಮತ್ತು ತಯಾರಿಸಲಿಕ್ಕೂ ಸುಲಭ, ದಿಢೀರಂತ ತಯಾರಿಸಲಿಕ್ಕೆ ಆಗ್ತದೆ. ನೀವು ಮಧ್ಯಾಹ್ನ ಊಟಕ್ಕೆ ಏನಾದರೂ ಟೈಮ್ ಇಲ್ಲ ಅಂದರೆ, ಅಥವಾ ಬೆಳಿಗ್ಗೆಗೆ ಸಹ ಮಕ್ಕಳಿಗೆ ಏನಾದರೂ ಅನ್ನ ಜೊತೆ ಕೊಡಬೇಕಂತಂದರೆ ಇದನ್ನು ದಿಢೀರಂತ ಮಾಡಲಿಕ್ಕೆ ಆಗ್ತದೆ. ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಆಮೇಲೆ ಅದಕ್ಕೆ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿ ಈಗ ಒಂದು ಸಣ್ಣಕ್ಕೆ ಒಗ್ಗರಣೆ ರೆಡಿ ಮಾಡಿ ಹಾಕಬೇಕು. ಸಾಸಿವೆ ಮತ್ತು ಉದ್ದಿನಬೇಳೆ ಸ್ವಲ್ಪ ಅಷ್ಟೇ ಸಾಕಾಗ್ತದೆ. ಮತ್ತು ಕರಿಬೇವು ಹಾಕಿ ಒಗ್ಗರಣೆ. ಇವಾಗ ಊಟಕ್ಕೆ ರೆಡಿ ಆಯಿತು ನೋಡಿ. ದಯವಿಟ್ಟು ಇದನ್ನು ಮಾಡಿ ನೋಡಿ. ನಿಮಗಿಷ್ಟ ಆದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ನೀವು ಮಾಡಿ, ಊಟಕ್ಕೆ ಬಹಳ ರುಚಿಯಾಗಿರ್ತದೆ ಮತ್ತು ದಿಢೀರಾಗಿ ರೆಡಿ ಆಗ್ತದೆ ರೆಸಿಪಿ. ಬಿಸಿ ಬಿಸಿ ಅನ್ನಕ್ಕೆ ನೀವು ಸ್ವಲ್ಪ ತುಪ್ಪ ಅಥವಾ ತೆಂಗಿನ ಎಣ್ಣೆ ಹಾಕಿ ಊಟ ಮಾಡಲಿಕ್ಕೆ ತುಂಬ ರುಚಿಕರ ಆಗಿರ್ತದೆ. ನೀವು ಮಾಡಿ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.